ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟಿಂಗ್ ಕನ್ನಡ ಅನ್ನೋಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅವ್ರದ್ದು SSC ಸ್ಕಾಲರ್ಶಿಪ್ದು ID ನೆನಪಿದೆ, ಆದರೆ ಅವ್ರದ್ದು ಪಾಸ್ವರ್ಡ್ ಗೊತ್ತಿಲ್ಲ. ಆ ಪಾಸ್ವರ್ಡನ್ನು ಹುಡ್ಕೋದಕ್ಕೆ ಅವರು ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತಾರೆ. ಆದರೆ ಆ ಬರುವಂಥ OTP ಆ ನಂಬರ್ಗೆ ಬರುತ್ತಲ್ಲ, ಆ OTP ಬರುವಂಥ ನಂಬರ್ ಏನಿದೆ ಅಲ್ಲ, ಫೋನ್ ನಂಬರು, ಆ ಫೋನ್ ನಂಬರ್ ಅವ್ರ ಬಳಿ ಇಲ್ಲ. ಯಾಕಂದರೆ ಆ ಫೋನ್ ನಂಬರ್ ಏನಾದರೂ ಕಳೆದು ಹೋಗಿದೆ. ಆ ಫೋನ್ ನಂಬರ್ ಅವ್ರ ಬಳಿ ಇಲ್ಲ ಈಗ ಸದ್ಯಕ್ಕೆ. ಅದಕ್ಕೆ OTP ಬರುತ್ತೆ, ಆದರೆ ಫೋನ್ ನಂಬರ್ನೇ ಇಲ್ಲಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನೋಡಿ, ನೀವು ರಿಜಿಸ್ಟರ್ ಅಂದರೆ SSP ಸ್ಕಾಲರ್ಶಿಪ್ಗೆ ರಿಜಿಸ್ಟರ್ ಆದಂತಹ ಫೋನ್ ನಂಬರ್ ನಿಮ್ಮ ಬಳಿ ಇಲ್ಲ ಅಂದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂಥ ಸ್ಕಾಲರ್ಶಿಪ್ಗೆ ಹೊಸ ಸ್ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಹಾಗೂ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇಶ್ಯೂ ಬಂದರೆ ಆ ಇಶ್ಯೂವನ್ನು ಹೇಗೆ ರಿಸಾಲ್ವ್ ಮಾಡಬೇಕು ಅನ್ನೋವಂಥದ್ದನ್ನು ಈ ಚಾನಲ್ನಲ್ಲಿ ಆಗ್ತಾ ಇರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು ಅಂದರೆ SSP ಸ್ಕಾಲರ್ಶಿಪ್ನ ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕು. ಬಂದು ಇಲ್ಲಿ ಕೆಳಗಡೆ ಇದೆ ನೋಡಿ, ಕೆಳಗಡೆ ಅದರ ಸಹಾಯವಾಣಿ ಸಂಖ್ಯೆ ಅಂತ ಇದೆ, ಇಲ್ಲಿ ನೋಡ್ಕೊಳ್ಬೋದು. ಸಹಾಯವಾಣಿ ಸಂಖ್ಯೆ ಇದೆ 1902 ಅನ್ನುವಂಥ ಸಹಾಯವಾಣಿ ಸಂಖ್ಯೆ ಇದೆ. ಆ ಸಂಖ್ಯೆಗೆ ಕಾಲ್ ಮಾಡ್ಬೋದು, ಅಥವಾ ಇಲ್ಲಿ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ. ನೀವು ಸಮಾಜ ಕಲ್ಯಾಣ ಇಲಾಖೆಯವರಾಗಿದ್ದರೆ ಈ ನಂಬರ್ಗೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಆಗಿದ್ದರೆ ಈ ನಂಬರ್ಗೆ, ಹಿಂದುಳಿದ ವರ್ಗ ಆಗಿದ್ದರೆ ಈ ನಂಬರ್ಗೆ, ಪರಿಶಿಷ್ಟ ಪಂಗಡ ಅಥವಾ ಕಲ್ಯಾಣ ಇಲಾಖೆ ಆಗಿದ್ದರೆ ಈ ನಂಬರ್ಗೆ, ಅಥವಾ ನೀವು ಜನರಲ್ ಆಗಿ ಕಾಲ್ ಮಾಡ್ತೀನಿ ಅಂತ ಅಂದರೆ ಈ 1902 ಅನ್ನೋಂಥ ನಂಬರ್ಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿದ ತಕ್ಷಣ ಅವರು ನಿಮಗೆ ನಿಮ್ಮ ಪ್ರಾಬ್ಲಮನ್ನು ಹೇಳಬೇಕು. ಏನಂದರೆ, ನಾನು ರಿಜಿಸ್ಟರ್ ಮಾಡಿದ್ದೀನಿ ಒಂದು ಫೋನ್ ನಂಬರ್ಗೆ, ಆದರೆ ಆ ಫೋನ್ ನಂಬರನ್ನು ಕಳ್ಕೊಂಡಿದ್ದೀನಿ. ಅದು ಫೋನ್ ನಂಬರ್ ನಮ್ಮ ಬಳಿ ಈಗ ಸದ್ಯಕ್ಕೆ ಇಲ್ಲ, ಆದರೆ OTP ಆದ ಕಾರಣ ನಮಗೆ OTP ಬರ್ತಾ ಇಲ್ಲ. ಏನು ಮಾಡಬೇಕು, ನಾವು ನಂಬರನ್ನು ಚೇಂಜ್ ಮಾಡಬೇಕು ಅಂತ ಹೇಳಬೇಕು ನೀವು. ಅವ್ರಿಗೆ ಹೇಳಿದಾಗ ಅವರು ನಿಮ್ಮ ID-ಯನ್ನು ಕೇಳ್ತಾರೆ. ಆ ID-ಯನ್ನು ಕೇಳೋದ್ರ ಮೂಲಕ ಹೊಸ ಫೋನ್ ನಂಬರನ್ನು ಏನು ಸೆಟ್ ಮಾಡಬೇಕಲ್ಲ, ಆ ಫೋನ್ ನಂಬರನ್ನು ಕೇಳ್ತಾರೆ. ಆ ಫೋನ್ ನಂಬರ್ ಹಾಕ್ಕೊಂಡು ಆ OTP-ಯನ್ನು ಕೇಳ್ತಾರೆ. ಅದರೆಲ್ಲ ಮಾಹಿತಿಯನ್ನು ನೀವು ಕೊಟ್ಟ ತಕ್ಷಣ ನಿಮ್ಮ ಫೋನ್ ನಂಬರ್ ಚೇಂಜ್ ಆಗತ್ತೆ. ನೋಡಿ, ಇದು ಒಂದನೇ ಮೆಥಡ್. ಎರಡನೇ ಮೆಥಡ್ಗೆ ಹೇಳಬೇಕಂದ್ರೆ, ನೋಡಿ, ಕೆಲವು ಕಡೆ ಅದನ್ನು ಮಾಡೋದಿಲ್ಲ. ಕೆಲವೊಮ್ಮೆ ಕಾಲ್ ಮಾಡಿದಾಗ ಈ ರೀತಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಇನ್ನೊಂದು ಮೆಥಡ್ ನೀವು ಈಸಿಯಾಗಿ ಫಾಲೋ ಮಾಡಬೇಕಾಗಿದೆ ಅಂದರೆ, ನಿಮ್ಮ ಹತ್ತಿರದ ಏನು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಸ್ಕಾಲರ್ಶಿಪ್ದು ಏನು ಪ್ರೊವೈಡ್ ಮಾಡುವಂಥ ಇಲಾಖೆಗಳಿರುತ್ತೆ ಅಲ್ಲ, ಇಲ್ಲಿ ಕೆಳಗಡೆ ತಿಳಿಸಿದೆ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಂತ ನಿಮ್ಮ ಜಿಲ್ಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಈ ಕಲ್ಯಾಣ ಇಲಾಖೆಗಳು ಇರುತ್ತೆ. ಆ ಇಲಾಖೆಯಲ್ಲಿ ಹೋಗಿಬಿಟ್ಟು ನೀವು ನಿಮ್ಮ ಪ್ರಾಬ್ಲಮನ್ನು ಹೇಳಬೇಕು. ಈ ರೀತಿಯಾಗಿ ನಂದು ID ಇದೆ, ಇದರದ ನಂಬರನ್ನು ಚೇಂಜ್ ಮಾಡಬೇಕಂತ. ಅಲ್ಲಿ ನಿಮಗೆ ಅವರು ಪರಿಹಾರವನ್ನು ತಿಳಿಸ್ತಾರೆ. ನೋಡಿ, ಎರಡು ಮೆಥಡನ್ನು ಹೇಳಿದ್ದೀನಿ. ಒಂದು, ಈ ಫೋನ್ ನಂಬರ್ಗೆ ಕಾಲ್ ಮಾಡಿಕೊಂಡು ನೀವು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲೇನಾದರೂ ಆಗಲಿಲ್ಲ, ಅದು ಸಾಧ್ಯವಾಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಆ ಇಲಾಖೆಗೆ ಹೋಗಿ ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ಹೊರತು ಆನ್ಲೈನ್ನಲ್ಲಿ ಯಾವುದೇ ರೀತಿಯಾಗಿ ನಾವು ಸ್ವತಃ ಚೇಂಜ್ ಮಾಡೋದಕ್ಕೆ ಇದು ಸಾಧ್ಯವಿಲ್ಲ. ನೋಡಿ ವೀಕ್ಷಕರೇ, ಇದನ್ನು ಹೊರತಾಗಿ ನಿಮಗೆ ಮತ್ತೇನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಖಂಡಿತವಾಗಿ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.